ಸರ್ ಯಾವುದೇ ರೀತಿ ಚಂದ್ರಿಕನವ್ರು ಸರ್ ರೀ ಬಂದೇ ಇಲ್ಲ ಬೇಕಾರೆ ಕಾನೂನಿನ ಯಾವ ಇದ್ರೊಳಗೆ ಸರ್ ಹಾಂ ನಮಗೆ ನಾವು ಒಂದೇ ಫೋನ್ ಮಾಡಿ ತಾವು ಬರ್ತೀವಿ ಅಂತೇಳಿ ಭರವಸೆ ಕೊಟ್ರಿ ಅದು ಬಂದ್ರಿ ಒಬ್ಬ ಇಲ್ಲೇ 1 ಕಿಲೋಮೀಟ್ರ್ ಆಗಲ್ಲ ಇಲ್ಲೇ ಮನೇಲಿ ಕೂತ್ಕಿಸಿ ಬರೋಕ್ಕಾಗಿಲ್ಲ ಹಾಂ ಈ ರೀತಿ ಅಂದ್ರೆ ಹೆಂಗೆ ಸರ್ ಸಣ್ಣ ಉರ್ಲಾಕ ಅಂತ ಸರ್ ಸಣ್ಣ ಮಕ್ಕಳು ಉರ್ಲಾಕ ಸರ್ ಮತ್ತೆ ಕಿಟಕಿಯಾಗ ನಿಂತು ಉರ್ಲ ಹೆಂಗೆ ಸರ್ ಸೆಡಿ ಹಿಡಿಯಾಕ ಜೀವ ಹೊಂಟ್ರಿ ಸರ್ ಮಧ್ಯಾಹ್ನದಿಂದ ಸರ್ ಇಷ್ಟು ಕಿಟಕಿಗೆ ನಮ್ಮ ಮಗು ಹೆಂಗ ಓದ್ಲಕ್ಕ ಸಾಧ್ಯತೆ ಇದೆ ಸರ್ ಇದ ಕಿಟಕಿ ಎಲ್ಲ ಬೆನ್ನ ಮೇಗೆಲ್ಲ ಬಾಸಣಿಗೆ ಬಂದವ್ರಿ ಮಗನಿಗೆ ಸರ್ ಹೆಂಗ್ರಿ ಏನ್ರಿ ತಾಯಿಗೆ ಏನು ಉತ್ತರ ಕೊಡ್ತೀರಿ ಮಗು ಮಲಗಿದ್ರು ನನಗೆ ಮಾತು ಬರೋದಿಲ್ಲ ಕಾನೂನು ಏನದ ಪೊಲೀಸ್ ತನಿಖೆ ನಮ್ಮ ಸಂದೇಹಗಳು ಏನದಾವ ತಾಯಿ ನಾವು ಸಾರ್ವಜನಿಕರು ಏನೇನು ಪ್ರಶ್ನೆಗಳದಾವ ಕೂಲಂಕಷವಾಗಿ ಪರಿಶೀಲನೆ ಈ ಕ್ಷಣದಿಂದ ನೀವು ಆ ಶಾಲೆಯ ಮುಖ್ಯೋಪಾಧ್ಯಾಯರು ಯಾರು ಬರಲ್ಲ ಅವ್ರನ್ನ ಮತ್ತು ವಾರ್ಡನ್ನ ಈ ತಕ್ಷಣದಿಂದ ಅವ್ರನ್ನ ಟರ್ಮಿನೇಟ್ ಮಾಡಬೇಕು ಸರ್ಕಾರಕ್ಕೆ ಬರೀಬೇಕು ಅವರು ನಾಳಿಂದ ಇಲಾಖೆ ಇದನ್ನ ಏನಿದೆ ಎನ್ಕ್ವೈರಿ ಒಳಪಡ್ಬೇಕು ಅಲ್ಲಿ ಪೊಲೀಸ್ ಇಲಾಖೆ ಎನ್ಕ್ವೈರಿ ಒಳಪಡ್ಬೇಕು ಸರ್ ಒಂದು ದಲಿತ ಹುಡುಗನ ಈ ರೀತಿ ಒಂದು ಸ್ಕೂಲ್ದಾಗ ಸಾಯ್ತೈತೆ ಅಂದ್ರೆ ಅದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಮರ್ಡರ್ ಆಗಿತ್ತು ಒಂದು ಸುಸೈಡ್ ಆಗಿತ್ತು ಆಫ್ಟರ್ ಇದನ್ನ ಸರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಪೊಲೀಸ್ ಇಲಾಖೆ ಹೇಳ್ತಿದ್ರಿ ಬಟ್ ಒಬ್ಬ ಆ ಶಾಲೆ ಪ್ರಿನ್ಸಿಪಾಲ ಮತ್ತು ವಾರ್ಡನ ಅವ್ರ ನೆಗ್ಲಿಜೆನ್ಸ್ದಿಂದ ಇವತ್ತೊಂದು ಮಗುನ ಪ್ರಾಣ ಹೋಗ್ತೈತೆ ಅಂದ್ರೆ ಅದು 2 SC ರಿಸರ್ವೇಶನ್ ಮತಕ್ಷೇತ್ರ ಸರ್ ರಾಯಬಾಗ್ ತಾಲೂಕದಾಗ 2 ರಿಸರ್ವೇಶನ್ ಮತಕ್ಷೇತ್ರದಾಗ ಒಂದು ದಲಿತ ಮಗುನ ಪ್ರಾಣ ಹೋಗ್ತೈತೆ ಅಂದ್ರೆ ಇದಕ್ಕಿಂತ ಘೋರ ದುರಂತ ನಮ್ಗೆ ಇನ್ನೊಂದಿಲ್ಲ ಸರ್ ಅದಕ್ಕೆ ದಯವಿಟ್ಟು ಈ ತಕ್ಷಣ ತಾವು ಏನ್ ಮಾಡ್ಬೇಕಂದ್ರೆ ಇಲಾಖೆಗೆ ನೀವು ಅವ್ರನ್ನಿಬ್ರು ಟರ್ಮಿನೇಟ್ ಮಾಡ್ಬೇಕು ಎಲ್ಲಾ ಸಿಬ್ಬಂದಿನ ನೀವು ಅಲ್ಲಿ ಇದನ್ನ ತೆಗಿಬೇಕು ಸರ್ ಬದಲಾವಣೆ ಮಾಡಬೇಕು ಆಮೇಲೆ ಅಲ್ಲಿರುವಂತ ಮಕ್ಕಳಿಗೆ ಸೇಫ್ಟಿ ತಾವು ಏನಾದ್ರು ಒದಗಿಸ್ಬೇಕು ಸರ್ ಖಂಡಿತ ಯಾಕಂದ್ರೆ ಒಂದು ಮಗು ಈಗ 9th ಸ್ಟ್ಯಾಂಡರ್ಡ್ ಮಗು 15 ವರ್ಷದ ಮಗು ಇವತ್ತು ಕೈ ಬಂದ ಮಗು ಬಾಯಿಗೆ ಬರ್ಲಾರ್ದಂಗ ಆತಂದ್ರ ಅವ್ರ ತಾಯಿಗೆ ಏನಾರ ಆಗ್ಬೇಕು ಗತಿ ತಂದೆಯಿಂದ ಮಗ ಇಂಥ ಪರಿಸ್ಥಿತಿಯಾಗ ಅವ್ರಿಗೆ ಏನು ನೋವು ಅಲ್ಲಿ ಸರ್ ಆ ವಾರ್ಡನ್ ನಮ್ಮ ದಲಿತ ಮಕ್ಕಳಿಗೆ ಟಾರ್ಗೆಟ್ ಮಾಡ್ತಾರೆ ಸರ್ ಮೊದಲಿಂದ ತಗೊಂತೀನಿ ಮೊದಲಿಂದ ಈಗ ನೋಡಿ ನಾವು ಪ್ರಿನ್ಸಿಪಲ್ ಅದನ್ನ ಸಾಲಿ ಸುದ್ದಿ ಮಾಡ್ಬೇಕಂತ ಹಾಕಿದ್ದೀವಿ ಬಟ್ ಇರ್ಲಿ ತಾವೆಲ್ಲ ಏನು ಹೇಳ್ತಾ ಇದ್ದೀರಿ ಆ ಎಲ್ಲ ಕ್ರಮದ ಆಲ್ರೆಡಿ ಸರ್ DC ಸರಿಗೆ ಮಾತಾಡಿದ್ದೀನಿ ಮತ್ತು ನಮ್ಮ ಕ್ರೈ GD ಅವರಿಗೆ ಮಾತಾಡಿ ಸರ್ ಹಿಂಗೆ ಹೊರಟಿದ್ದೀನಿ ಅಂತ ಎಲ್ಲರಿಗೆ ದುಃಖ ಸರ್ ಒಂದು ಮಗು ಸರ್ ಈಗ ನಾವು ಬಾಯಿ ಬಂದು ಭಾರತ ದೇಶದ ಆಸ್ತಿ ಈ ಮಗು ಒಂದು ಮುಂದೆ IAS ಆಗ್ತಿತ್ತು IPS ಸಂಘದ ಆಸ್ತಿ ಅಲ್ಲ ದೊಡ್ಡ ಮಟ್ಟದ ರಾಜಕಾರಣ ಗೊತ್ತಲೇ ಇದು ಅಂತ ಹೇಳಿ ನಾವು ಮತ್ತೆ ಶಾಣೆನೂ ಇದ್ದ ಅಂತ ಇಂಥ ಮಗನ್ ಕಳ್ಕೊಂಡ್ ಸರ್ ನಮ್ಗೆ ಎಷ್ಟು ದುಃಖನೇ ಇಲ್ಲ ಸರ್ ನಾವು ವಾರ್ಡನ್ ಸರ್ SC ಅಂತ ಹೇಳಿ ಸರ್ ಟಾರ್ಗೆಟ್ ಟಾರ್ಗೆಟ್ ಮಾಡ್ತಾನೆ ಸರ್ ಬೇಕಾದ್ರೆ ಹುಡುಗರು ಕೇಳಬೇಕು ಫೋನ್ ಹಚ್ಚಿದ್ರೆ ಸರ್ ಮಕ್ಕಳನ್ನ ಆಮೇಲೆ ಅಂತ ಹೇಳಿ ಸರ್ ತಂದೆ ತಾಯಿಗೆ ಕಾಲ್ ಮಾಡ್ಬೇಕಲ್ಲ ಸರ್ ಅವ್ರು ಕಾಲ್ ಇವತ್ತಿಂದ ಆಕ್ಷನ್ ಆಗ್ಬೇಕು ಮತ್ ಒಂದೇನ್ ದುರಂತ ಅಂದ್ರೆ ಸರ್ ಭಾರತ ದೇಶಕ್ಕೆ ಸಂವಿಧಾನ ಸಿಕ್ಕ 80 ವರ್ಷ ಮೊನ್ನೆ ನಾವು August 15 ಆಚರಣೆ ಮಾಡಿದ್ವಿ ಸರ್ ಇನ್ನೂ ಅಸ್ಪೃಶ್ಯತೆ ಅನ್ನೋದು ಹೋಗಿಲ್ಲ ಇನ್ನ ದಲಿತರ ಮೇಲೆ ದೌರ್ಜನ್ಯ ತಪ್ಪಿಲ್ಲ ಜಾತೀಯತೆ ತಪ್ಪಿಲ್ಲ ತಾವು ಸಮಾಜ ಕಲ್ಯಾಣ ಇಲಾಖೆ ಒಬ್ಬ ಜಿಲ್ಲಾಧಿಕಾರಿ ಆಗಿ ಇಂಥ ಈ ಮಗುಗೆ ಏನ್ ಅನ್ಯಾಯ ಆಗಿದ್ರಲ್ಲ ನಮ್ಮ ಬೆಳಗಾವಿ ಜಿಲ್ಲಾದಾಗ ಅಷ್ಟಲ್ಲ ನೀವು ಕರ್ನಾಟಕ ರಾಜ್ಯಕ್ಕೆ ಉದಾಹರಣೆ ಆಗ್ಬೇಕು ಅಂತವ್ರಿಗೆ ತಮ್ಮ ಇಲಾಖೆ ವತಿಯಿಂದ ಏನ್ ಪನಿಷ್ಮೆಂಟ್ ಮಾಡ್ತಾರೆ ಅದು ಪನಿಷ್ಮೆಂಟ್ ಆಗ್ಬೇಕು ಇನ್ ಯಾವತ್ತೂ ಅವ್ರ ನೌಕರಿ ಸೇರಬಾರ್ದು ಇನ್ನೊಂದ ಈ ಇಲಾಖೆಯಿಂದ ಆ ಮಗುಗೆ ಏನ ಸಲ್ಲಬೇಕಾಗಿದ್ದ ಏನಾರು ಇದನ್ನ ಇರ್ತೈತಲ್ಲ ಸರ್ ಅದನ್ನ ಪರಿಹಾರ ಆ ಮಗುಗ ಮತ್ತ ಅವ್ರ ಒದಗಿಸ್ಬೇಕು ಸರ್ ಅವ್ರ ಕುಟುಂಬಕ್ಕೆ ಸರ್ ಈಗ ತಾವು ಹೇಳಿದ್ರೆ ನಿಜ ಬಟ್ ನಿಮ್ಮ ಮಾತುಗಳಲ್ಲಿ ಒಂದು ಜಾತೀಕರಣಕ್ಕೆ ಶಾಲೆಯಲ್ಲಿ ಹಂಗ ಆಗ್ತದ ಅಂತಂದ್ರೆ ನನಗೆ ಬಹಳ ಖೇದದಿಂದ ಜವಾಬ್ದಾರಿ ತಗೊಂತ ಸಮಾಜ ಕಲ್ಯಾಣ ಇಲಾಖೆ ಜಾತಿ ವಿಶ್ವ ನಿರ್ಮೂಲನೆಗಾಗಿ ಕೆಲಸ ಮಾಡತಕ್ಕಂತ ಇಲಾಖೆ ತನಿಖೆಯಿಂದ ಮಕ್ಕಳು ಒಪಿನಿಯನ್ ಜಾತಿ ಆಧಾರದ ಮೇಲೆ ನಮ್ಮ ಸಿಬ್ಬಂದಿ ಭೇದ ಭಾವ ಮಾಡ್ರ ಅನ್ನೋದು ಬಂತಂತ ತಾವ್ ಹೇಳ್ದಂಗೆ ಟರ್ಮಿನೇಟ್ ಮಾಡಕ್ಕೆ ನಾನು ಪ್ರಸ್ತಾವನೆ ಈ ದುಃಖ ನಾವು ಏನ್ ಕೊಟ್ರು ಟರ್ಮಿನೇಟ್ ಆಗದೆ ಇದ್ರ ಪ್ರಿನ್ಸಿಪಾಲ ಮತ್ತ ಅಲ್ಲಿ ವಾರ್ಡನ ಅಲ್ಲಿ ಇವತ್ತು ಯಾರು ಪ್ರೆಸೆಂಟ್ ಇದ್ದಂತ ಸಿಬ್ಬಂದಿಗಳು ಸರ್ ಟರ್ಮಿನೇಟ್ ಆಗದೆ ಇದ್ರೆ ನಾಳೆ ನಾವು ಅಲ್ಲಿ ಸುಕ್ಕಟ್ಟಿ ಸ್ಕೂಲ್ ಕೀಲಿ ಹಾಕಿ ಅದನ್ನ ನಾವು ಶಾಲೆ ಬಂದ್ ಮಾಡುವಂತ ವ್ಯವಸ್ಥೆ ನಾವು ಮಾಡೋದಾಗ್ತದೆ ಯಾಕಂದ್ರೆ ಒಂದು ಮಗು ಹೋತ್ ಇನ್ನು ಮುಂದಿನ ವಾರ ಇನ್ನೊಂದು ಮಗು ಹೋತ ಅಂದ್ರೆ ಜವಾಬ್ದಾರಿ ಆಗ್ತದೆ ಇಲ್ಲ ತಾವ್ ಹೇಳ್ದಂಗೆ ಆಕ್ಷನ್ ತಗೊಳ್ಳೋದು ನಾನು ಹೈಯರ್ ಆಫೀಸರ್ಸಿಗೆ ಮಾತಾಡಿ ನಾಳೆನೆ ಅದನ್ನ ಇದು ಮಾಡ್ತೀನಿ ಅಂದ್ರಿ
ಇನ್ನು ನಾವು ಮಗುಗೆ ಸರ್ಕಾರಿ ನಿಯಮಾನುಸಾರ ಏನು ಕೊಡಬೇಕು ಏನ್ ಪರ್ಯಾಯ? ಈಗಲೇ ಹಾ. ನಮ್ಮ ಒಂದು ವಸತಿ ಯಾವುದೇ ವಸತಿ ಶಾಲೆಯಲ್ಲಿ ಮಗು ಈ ರೀತಿ ಆಘಾತ ಅಥವಾ ಅಪಘಾತಕ್ಕೀಡಾದಾಗ ಅಥವಾ ಇಂಥ ಒಂದು ಕೆಟ್ಟ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿ ನಾವು ಪಾಲಕರಿಗೆ ನಾಳೆ ಸರ್ ತಕ್ಷಣಕ್ಕೆ ಅದು ನಮ್ಮ ಹಂತದಲ್ಲಿ ಇರೋದು. ಈಗ ಆಲ್ರೆಡಿ ನಾನು ಚೆಕ್ ತರ ಕೇಳಿದ್ದೀನಿ. ಸರ್ ಹೆಂಗೆ ಇಲಾಖೆದಿಂದ ಏನೇನು ಇಲಾಖೆದ್ದು ಏನಿತ್ತು ತಕ್ಷಣಕ್ಕೆ 5 ಲಕ್ಷ ಇರುತ್ತೆ ಸರ್. ಅದನ್ನ ಈಗಲೇ ನಾವು ತಾಯಿಯವರು. ಪಕ್ಕದಲ್ಲಿ ಏನೇನು ಇರ್ತದಲ್ಲ ಸಂಬಂಧಪಟ್ಟ ಅಧಿಕಾರಿ ತಾಲೂಕು ಅಧಿಕಾರಿ ಯಾಕೆ ಬಂದಿಲ್ಲ ಬಿಒ ಮಾತಾಡಿದೆ ಅವನೆಲ್ಲೋ ಹುಷಾರಿಲ್ಲ ಅಂತ ದೂರ ಇದ್ದಾನೆ, ಮ್ಯಾನೇಜರ್ ಕರ್ಕೊಂಡ್ ಬಂದಿದೆ. ಮತ್ತೆ ಇನ್ನೊಂದ್ಸಲ ಈ ಶಿಕ್ಷಣ ಇಲಾಖೆಯಿಂದ ಒಬ್ಬ ಅಧಿಕಾರಿನೂ ಬಂದಿಲ್ಲ ಸರ್. ಸಾಯಂಕಾಲ 6 ಗಂಟೆ ಹಿಡಿದು ಈ ಮಗು ಇಲ್ಲೇ ಮಲಗೈತಿ ಸರ್, ಜೀವ ಹೋಗಿ ಮಲಗೈತಿ. ಒಬ್ಬ ಬಿಒ ಅವರ ರೀಪ್ರೆಸೆಂಟೇಟಿವ್ ಯಾವುದೇ ಅಧಿಕಾರಿಗಳು ಬಂದು ವಿಸಿಟ್ ಮಾಡಿಲ್ಲ ಅಂದ್ರೆ ಈ ಅಧಿಕಾರಿಗಳ ಮ್ಯಾಗ ತಾವ ಈ ಬಿಒ ಅಂತ ಅಧಿಕಾರಿಗಳ ಮ್ಯಾಗ ತಾವ ಏನಾರ ಆಕ್ಷನ್ ಮಾಡಕ್ ಅವ್ರ ಮೇಲೆ ಬಿ ಆಕ್ಷನ್ ಮಾಡ್ಬೇಕು ಸರ್. ಯಾಕಂದ್ರೆ ಇನ್ನೂ ತನಕ ಸರ್ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಸರ್ ಅವ್ರು. ರೆಸಿಡೆನ್ಸಿಯಲ್ ಸ್ಕೂಲ್ಸ್ ಸಮಾಜ ಕಲ್ಯಾಣ ಇಲಾಖೆ ಇರೋದನ್ನ ನಾವು ಜವಾಬ್ದಾರಿ ಎಲ್ಲದಕ್ಕೂ. ಸರ್ ಮಕ್ಕಳು ಅವ್ರಿಗೆ ಸಂಬಂಧ ಬರುತ್ತಲ್ಲ ಅದು ಕೂಡ ವಿದ್ಯಾರ್ಥಿಗಳಂದ್ರೆ ಸ್ಕೂಲ್ ಅಂದ್ರೆ ವಿದ್ಯಾರ್ಥಿ ಬೇಕಾದವ್ರು ಸರ್. ಬರ್ತಾರೆ. ವಿದ್ಯಾರ್ಥಿ ಅಂದ್ರೆ ಎಲ್ಲ ಇಲಾಖೆಗೆ ಇಲಾಖೆ ಸಂಬಂಧ ಬರುತ್ತೆ ಸರ್. ಭಾರತದ ಭವಿಷ್ಯ ಭವಿಷ್ಯ ಸರ್. ನಾನು ಅದನ್ನ ಮಾಡ್ತೀನಿ ಈಗ ಹೇಳ್ದಂಗೆ ಅದನ್ನದ. ಬಟ್ ಬಹಳ ಖೇದ ರೀ ಮಕ್ಕಳು ಈ ತರ ಆದಾಗ ಮೊನ್ನೆ ಒಂದು ನೋಡಿ ಸರ್, ನೀವೇ ನ್ಯೂಸ್ ಅಲ್ಲಿ ನೋಡಿಲ್ಲ, ಸಣ್ಣ ಚಿಕ್ಕ ಮಗನ್ LKG ಮಗನ ಮೇಡಮ್ ಟೀಚರ್ ಕೊಡುತ್ತೆ ತಿರ್ಕೊಂಡು ಸರ್. ಈ ತರ ಗಂಟೆ ಸರ್ ನಾಳೆ ಮಕ್ಕಳು ಹೆಂಗ್ ಕಳ್ಸೋ ಸರ್ ನಾವು ಸ್ಕೂಲಿಗೆ ಹೋದ್ರೆ ಈ ತರ ಹಾಕಿದ್ರೆ